ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ನಮಸ್ಕಾರಗಳು. ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಮಾರ್ಹಳಿ ಮಾಸದ 12ನೇ ಶುಭ ದಿನದ ಪಾಶುರಾನುಭವಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಗವಂತನ ಮುಖ ಉಲ್ಲಾಸಮಯವನ್ನಾಗಿಸುವ ಕಾರ್ಯ ಕೈಂಕರ್ಯ ಎನ್ನಲ್ಪಡುತ್ತದೆ. ಇದರಲ್ಲಿ ಲಕ್ಷ್ಮಣನು ಮಾಡಿದ್ದು ಅಂತರಂಗ ಕೈಂಕರ್ಯ, ಭರತನು ಮಾಡಿದ್ದು ಬಹಿರಂಗ ಕೈಂಕರ್ಯ. ಶ್ರೀರಾಮನನ್ನು ಬಿಟ್ಟಿರದೆ ಅವನ ಹಿಂದೆಯೇ ಇರುತ್ತಿದ್ದ ಲಕ್ಷ್ಮಣನಂತೆ ಶ್ರೀಕೃಷ್ಣನ ಸಮವಯಸ್ಕನಾಗಿದ್ದು, ಶ್ರೀಕೃಷ್ಣನಲ್ಲದೆ ಬೇರೆ ಯಾರನ್ನೂ ಅರಿಯದೆ ಸದಾ ಅವನ ಹಿಂದೆಯೇ ಇದ್ದುಕೊಂಡು ಶ್ರೀಕೃಷ್ಣನ ವಿಷಯದಲ್ಲಿ ಅತಿಯಾದ ಪ್ರೀತಿ ಭಕ್ತಿಯೊಡನೆ ಅಂತರಂಗ ಕೈಂಕರ್ಯವನ್ನು ಮಾಡುತ್ತಿದ್ದ. ಅದಾಗಿ ಅವನ ಜೊತೆಗೆ ಅವಿಚ್ಛಿನ್ನವಾಗಿ ಸಹವಾಸವನ್ನು ಮಾಡುವವನಾಗಿದ್ದು, ಅವನಿಗೆ ಬೇಕಾದಾಗ ಬಿಲ್ಲನ್ನು ಉತ್ತರೀಯವನ್ನು ಎತ್ತಿಕೊಂಡು ಅವನ ಹಿಂದೆ ಮುಂದೆ ಗೋವುಗಳನ್ನು ಹೊಡೆದುಕೊಂಡು ಇತರ ಬಾಲ ಸ್ನೇಹಿತರ ಜೊತೆಯಾಗಿ ಭುಜದ ಮೇಲೆ ಕೈ ಹಾಕಿ ಕೃಷ್ಣನ ಕೊಳಲನಾದ ಕೀಳುತ್ತಾ ಮೈಮರೆಯುವ ಶ್ರೀಕೃಷ್ಣನ ಆತ್ಮೀಯ ಗೆಳೆಯನಾದ ಗೋಪಾಲನೊಬ್ಬನ ತಂಗಿ ಎಂಬ ಹಿರಿಮೆಯನ್ನು ಹೊಂದಿದ ಗೋಪಿಯೊಬ್ಬಳನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾಳೆ ಗೋದೆ. கனைற்றலங்கத்திருமை கண்ணுக்கு அங்கி நினைத்து முளைவழியே நின்றுபால் சோர நலைத்தில்லம் சேரார்க்கும் ನರ್ಚೆಲ್ವಂ ತಂಗಾಯ್. ಈ ಗೋಪಾಲಕ ಶ್ರೀಕೃಷ್ಣನ ಅತ್ಯಂತ ಅಂತರಂಗ ಸಖ. ವೃತ್ತಿಯಲ್ಲಿ ಕೃಷಿಕ, ಗೋರಕ್ಷಣೆ, ಹಾಲು ಕರೆಯುವುದು ಮುಂತಾದ ಮನೆಗೆಲಸ ಜನ್ಮತಃ ಬಂದದ್ದು. ಆದರೆ ಲಕ್ಷ್ಮಣನಂತೆ ಇವನು ನಿರಂತರ ಭಗವತ್ಕೈಂಕರ್ಯವೊಂದರಲ್ಲಿಯೇ ಅತ್ಯಾಸಕ್ತನಾಗಿ ಅಹಂ ಸರ್ವ ಕರಿಷ್ಯಾಮಿ ಎನ್ನುವುದಕ್ಕಾಗಿಯೇ ಹುಟ್ಟಿ ಹಾಗೇ ನಡೆಯುತ್ತಾ ಮನೆಗೆಲಸ, ಕೃಷಿ ಕಾರ್ಯಗಳೆಲ್ಲವನ್ನೂ ಉಪೇಕ್ಷಿಸಿ ಸದಾ ಶ್ರೀಕೃಷ್ಣನ ಹಿಂದೆಯೇ ತಿರುಗುತ್ತಿದ್ದ. ಆದ್ದರಿಂದ ಲಕ್ಷ್ಮಣೋ ಲಕ್ಷ್ಮೀವರ್ಧನ ಎಂಬಂತೆ ಇವನನ್ನು ನರ್ಚೆಲ್ವನ್ ಎಂದಿದ್ದಾರೆ ಗೋದೆ. ಕೋಟೀಶ್ವರನಿಗೆ ಒಂದು ಕಾಕಿಣಿ ಹೇಗೋ ಹಾಗೆ ಈ ಕೈಂಕರ್ಯ ಸಂಪನ್ನನಿಗೆ ಪ್ರಕೃತ ಮಹಿಷಿಯ ಕ್ಷೀರ ಅಲಕ್ಷ್ಯ. ಇವನ ಉಪೇಕ್ಷೆಯಿಂದ ಎಮ್ಮೆಗಳನ್ನು ಸಕಾಲದಲ್ಲಿ ಕರೆಯುವವರು ಇಲ್ಲದೆ ಅವುಗಳ ಕೆಚ್ಚಲು ಬಿಗಿಯುತ್ತಾ ಬಲು ಪಾಡುಪಡುತ್ತಿವೆ. ಇಷ್ಟು ಹಾಲು ತುಂಬಿದ್ದು ಇನ್ನೂ ಹಾಲು ಕುಡಿಯದೆ ಹಸಿದಿರುವ ತಮ್ಮ ಎಳೆಯ ಕರುಗಳನ್ನು ನೆನೆಸಿಕೊಂಡು ಭಾವಾನ್ವೇಷದಿಂದ ತಮ್ಮ ಕೆಚ್ಚಲುಗಳಿಂದ ಅವಿಚ್ಛಿನ್ನ ಧಾರೆಯಾಗಿ ಹಾಲನ್ನು ಸುರಿಸುತ್ತಿವೆ. ಅತಿ ಉದಾರವಂತರೂ ತಮ್ಮಿಂದ ದಾನವನ್ನು ಸ್ವೀಕರಿಸದಿದ್ದಲ್ಲಿ ಪಡುವ ಪಾಡನ್ನೇ ಈ ಎಮ್ಮೆಗಳು ಪಡುತ್ತಿವೆ. ಈ ಹಾಲು ಪ್ರವಹಿಸಿ ನಿಂತು ಆ ಮನೆಯ ಆವರಣವೆಲ್ಲವೂ ಕೆಸರಾಗಿ ಹೋಗಿವೆ. ಇಲ್ಲಿ ಇಷ್ಟೊಂದು ಹಾಲು ಹರಿಯುತ್ತಿರಲು ಆ ಮಹಿಷಿಗಳು ಕರುಗಳನ್ನು ನೆನೆಸಿಕೊಂಡು ತಳ್ಳೆಣಿಸಿ ಹೋಗಿವೆ. ತಮ್ಮ ಕರುಗಳ ಮೇಲಿನ ಮಮತೆಯಿಂದಲೂ ಕ್ಷೀರದ ಅಧಿಕತೆಯಿಂದ ಉಂಟಾದ ವ್ಯಥೆಯಿಂದಲೂ ಹೊರಗೆ ಮೇಯಲೂ ಹೋಗುವಂಥ ಉತ್ಕಂಠತೆಯಿಂದಲೂ ಅವುಗಳು ಆರ್ತಧ್ವನಿಯಿಂದ ಕೂಗುತ್ತಿವೆ. ಈ ಮಹಿಷಿಗಳ ಅಸ್ವಸ್ಥತೆಯನ್ನು ಗೋಪಿಯರನ್ನು ಕಾಣಬಯಸುವ ಕೃಷ್ಣನ ಮನಸ್ಸಿನ ತುಡಿತಕ್ಕೂ, ಅಂತೆಯೇ ಶ್ರೀಕೃಷ್ಣನನ್ನು ಕಾಣಬಯಸುವ ಗೋಪಿಯರ ಹೃದಯದ ಅಸ್ವಸ್ಥತೆಗೂ ಹೋಲಿಸಬಹುದಾಗಿದೆ. ದುರ್ಯೋಧನನ ಸಭೆಯಲ್ಲಿ ಪರಿಭವವಾಗುತ್ತಿದ್ದ ಸಮಯದಲ್ಲಿ ದ್ರೌಪದಿಯು ಹೇ ಕೃಷ್ಣ ದ್ವಾರಕಾನಾಥ ಯಾದವನಂದನ ಇಮಾಮವಸ್ಥಾಂ ಸಂಪ್ರಾಪ್ತಾಂ ಎಂದು ಆಕ್ರಂದಿಸಿ ಶರಣಂ ಎಂದು ಕೂಗಲು ಎಲ್ಲಿಯೋ ಇದ್ದ ಶ್ರೀಕೃಷ್ಣ ಒಡನೆಯೇ ಅವಳ ಮಾನವನ್ನು ಕಾಪಾಡಿ ಮುಂದೆ ಪಾಂಡವರಿಗೆ ಜಯವನ್ನು ಕಳಿಸಿಕೊಟ್ಟು ಧರ್ಮಜನಿಗೆ ಪಟ್ಟಾಭಿಷೇಕ ಮಾಡಿಸಿ ದ್ರೌಪದಿಯ ಬಿಚ್ಚಿದ್ದ ಕರುಗಳನ್ನು ಭೀಮನಿಂದ ಕಟ್ಟಿಸಿಯೂ ಸಮಾಧಾನವಾಗದೆ ಅವಳ ಭಕ್ತಿಯ ಸಾಲ ಕಡೆಗೂ ತೀರಲಿಲ್ಲವೆಂದು ಶ್ರೀಕೃಷ್ಣನ ಮನಸ್ಸು ಅಸ್ವಸ್ಥವಾದಂತೆ ಇಲ್ಲಿ ಈ ಎಮ್ಮೆಗಳ ಪಾಡಾಗಿದೆ ಎನ್ನಬಹುದು. ಹಿಂದಿನ ಪಾಶುರದಲ್ಲಿ ಕುಟ್ರಮುನ್ನಿಲ್ಲಾದ ಕೋವಲರ್ ಎನ್ನುವಂತೆ ದೋಷವೇ ಇಲ್ಲದ ತಮ್ಮ ಕುಲಧರ್ಮವನ್ನು ಬಿಡದೆ ಮಾಡುವಂತಹ ಗೋಪಾಲರನ್ನು ನೋಡಿದೆವು. ಈ ಗೋಪಾಲರ ಕುಲಧರ್ಮವೇನು?
ಸಮಯಕ್ಕೆ ಸರಿಯಾಗಿ ಎದ್ದು ಹಸುಗಳನ್ನು, ಎಮ್ಮೆಗಳನ್ನು, ಕರುಗಳನ್ನು ಕಾಡಿಗೆ ಕರೆದೊಯ್ದು ಅವಕ್ಕೆ ಸ್ನಾನ ಮಾಡಿಸಿ ಮೇಯಲು ಬಿಟ್ಟು ಸಕಾಲಕ್ಕೆ ಹಾಲು ಕರೆದು ಮೊಸರನ್ನಾಗಿಸಿ ಬೆಣ್ಣೆ ಕಡೆದು ತೆಗೆದು ಹೀಗೆ ಅವರ ಕುಲಧರ್ಮ ವೃತ್ತಿಯನ್ನು ಬಿಡದೆ ನಡೆಸಿಕೊಂಡು ಹೋಗುವುದು. ಆದರೆ ಈ ಪಾಶುರದಲ್ಲಿ ಬರುವ ಗೋಪಾಲನು ತನ್ನ ಕುಲಧರ್ಮವನ್ನು ನಿಭಾಯಿಸದೆ ಹಸುಗಳನ್ನು, ಕರುಗಳನ್ನು, ಎಮ್ಮೆಗಳನ್ನು ಕಡೆಗಾಣಿಸಿ ಹಾಲು ಕರೆಯದೆ ಸದಾ ಕೃಷ್ಣನೊಂದಿಗೆ ಓಡಾಡುತ್ತಾ ಅವನೊಟ್ಟಿಗೆ ಕಾಲ ಕಳೆಯುವನು. ಹಾಗಿದ್ದರೆ ಈ ಇಬ್ಬರು ಗೋಪಾಲರಲ್ಲಿ ಯಾರ ಮಾರ್ಗ ಸರಿಯಾದದ್ದು ಎನ್ನುವ ಸಂದೇಹ ಮೂಡುವುದು ಸಹಜ. ಅದಾಗಿ ಹಿಂದಿನ ಪಾಶುರದಲ್ಲಿ ತೋರಿಸಿದಂತೆ ತನ್ನ ಕುಲಧರ್ಮವನ್ನು ಹಿಡಿಯುವುದೇ ಸರಿಯಾದ ಮಾರ್ಗವೋ ಅಥವಾ ಈ ಪಾಶುರದಲ್ಲಿ ತೋರಿಸಿದಂತೆ ತನ್ನ ಕುಲಧರ್ಮವನ್ನು ಬಿಡುವುದೇ ಮಾರ್ಗವೋ ಎಂದು. ಈ ಸನ್ನಿವೇಶಕ್ಕೆ ಹೊಂದುವಂತೆ ನಾಲಾಯರಪ್ಪಡಿ ವ್ಯಾಖ್ಯಾನದಲ್ಲಿ ಪೂರ್ವಾಚಾರ್ಯರ ಶ್ರೀನುಡಿಮುತ್ತೊಂದನ್ನು ನಾವಿಲ್ಲಿ ಕಾಣಬಹುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನ್ನ ಎಲ್ಲ ಧರ್ಮವನ್ನು ಬಿಟ್ಟು ನನ್ನನ್ನೇ ಉಪಾಯವನ್ನಾಗಿ ಸ್ವೀಕರಿಸು. ನಿನ್ನೆಲ್ಲ ಪಾಪಗಳನ್ನು ಕಳೆದು ನಿನಗೆ ಮೋಕ್ಷವನ್ನು ನೀಡುವ ಜವಾಬ್ದಾರಿ ನನ್ನದು ಎಂದು ಗೀತೆಯಲ್ಲಿ ಭಗವಂತನು ಹೇಳಿರುವುದು ಸರಿಯಷ್ಟೇ. ಒಂದೊಮ್ಮೆ ಪಿಳ್ಳೈ ತಿರುನರೆಯೂರ್ ಸ್ವಾಮಿಗೆ ಈ ಕುರಿತು ಒಂದು ಸಂದೇಹ ಮೂಡುತ್ತದೆ. ಅವರು ನಂಜಿಯರ್ ಬಳಿ ಹೋಗಿ, அவனை அடைவதற்கு எல்லாவற்றையும் விடுதல் வழியா அல்லது பற்றுவது வழியா? ಭಗವಂತನನ್ನು ಹೊಂದಲು ಎಲ್ಲವನ್ನು ಬಿಡುವುದು ಮಾರ್ಗವೋ ಅಥವಾ ಹಿಡಿಯುವುದು ಮಾರ್ಗವೋ ಎಂದು ಪ್ರಶ್ನಿಸುತ್ತಾರೆ. ಇದಕ್ಕೆ ನಂಜಿಯರ್ ಬಹು ಅದ್ಭುತವಾಗಿ ಉತ್ತರವನ್ನು ನೀಡುತ್ತಾರೆ. விடுகையும் உபாயம் அல்ல, பற்றுவதும் உபாயம் அல்ல, விடுவித்து பற்றுமிக்குமவನೇ ಉಪಾಯಂ. ಅದಾಗಿ ಬಿಡುವುದೂ ಉಪಾಯವಲ್ಲ, ಹಿಡಿಯುವುದೂ ಉಪಾಯವಲ್ಲ, ಬಿಟ್ಟು ಹಿಡಿಯುವಂತೆ ಮಾಡುವ ಆ ಭಗವಂತನೇ ಉಪಾಯ ಎಂದು. ಹಾಗಾಗಿ ಹಿಂದಿನ ಪಾಶುರದಲ್ಲಿ ತಿಳಿಸಿದಂತೆ ತಮ್ಮ ಕುಲಧರ್ಮವನ್ನು ಬಿಡದೆ ಪಾಲಿಸುವ ಗೋಪಾಲರಾಗಲಿ, ಈ ಪಾಶುರದಲ್ಲಿ ತಿಳಿಸಿದಂತೆ ತನ್ನ ಕುಲಧರ್ಮವನ್ನು ಬಿಟ್ಟು ಕೃಷ್ಣನೊಡನೆ ಕಾಲ ಕಳೆಯುತ್ತಿರುವ ಗೋಪಾಲನಾಗಲಿ, ಇವರಿಬ್ಬರಿಗೂ ಭಗವಂತನ ಸಾಮೀಪ್ಯ ದೊರೆಯುವ ವಿಷಯದಲ್ಲಿ ಯಾವ ವ್ಯತ್ಯಾಸವೂ ಬರದು. ಕಾರಣ ಇವರಿಬ್ಬರೂ ತಮ್ಮ ಹೊಣೆಯನ್ನೆಲ್ಲ, ಭಾರವನ್ನೆಲ್ಲ ಕೃಷ್ಣನ ಪಾದದಡಿಯಲ್ಲಿ ಸೇರಿಸಿ ಅವನನ್ನೇ ಉಪಾಯವಾಗಿ ಸ್ವೀಕರಿಸುವಂಥ ಗೋಪಾಲರಾಗಿದ್ದು, ಅವರಿಗೆ ಸಕಲವೂ ಕೃಷ್ಣನೇ ಆಗಿರುವಾಗ ಪುಗಲನ್ನೆಲ್ಲವಡಿಯೇನ್ ಒಂದು ಅಡಿಕ್ಕೀಳಮರೆಂದು ಪುಗರ್ಂದೇನೆ ಎನ್ನುವಂತೆ ಎಲ್ಲವನ್ನೂ ಕೃಷ್ಣನಿಗೆ ಸಮರ್ಪಿಸಿರುವಾಗ ಇತರ ಧರ್ಮದ ಕುರಿತು ಚಿಂತಿಸುವ ಅಗತ್ಯವೇ ಬರುವುದಿಲ್ಲ. ಅದರ ಚಿಂತೆ ಆ ಕೃಷ್ಣನಿಗೆ ಬಿಟ್ಟದ್ದು ಎನ್ನುವುದನ್ನು ಈ ಐತಿಹ್ಯವನ್ನು ಉಲ್ಲೇಖಿಸಿ ಅತ್ಯದ್ಭುತವಾಗಿ ವಿವರಿಸಿ ತೋರಿಸಿದ್ದಾರೆ ವ್ಯಾಖ್ಯಾತ. ಅಂತೆಯೇ ನಾವು ಸಹ ನಮ್ಮೆಲ್ಲ ಭರಗಳನ್ನು ಕೃಷ್ಣನ ಪಾದದಡಿಯಲ್ಲಿ ಇಟ್ಟು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಅವನ ಧ್ಯಾನದಲ್ಲಿಯೇ ತಲ್ಲೀನರಾಗುವುದೇ ಸರಿಯಾದ ಮಾರ್ಗ ಎನ್ನುವುದನ್ನು ಇದರಿಂದ ನಾವು ಅರಿತುಕೊಂಡಂತಾಯಿತು ಅಲ್ಲವೇ? ನರ್ಚೆಲ್ವಂ ತಂಗಾಯ್. ಹಾಗಾಗಿ ಭಗವಂತನಾದ ಶ್ರೀಕೃಷ್ಣನ ಜೊತೆಯಾಗಿ ಹೋದ ನಿನ್ನ ಅಣ್ಣನ ತಂಗಿಯಾದ ನೀನು ಅತ್ಯಾರ್ಥ ಭಾಗವತೆಯಾದ ನಮ್ಮೆಲ್ಲರೊಡನೆ ಬರಬೇಡವೇ? ಭಗವತ್ ವಿಷಯಕ್ಕಿಂತ ಭಾಗವತ ಗೋಷ್ಠಿಯಲ್ಲಿರುವುದೇ ನಿನ್ನ ಅಣ್ಣನಿಗೆ ಅತ್ಯಂತ ಅಭಿಮತವೆಂದು ನಿನಗೆ ತಿಳಿದಿಲ್ಲವೇ ಎಂದು ಗೋದೆಯು ಮಲಗಿರುವ ತನ್ನ ಸಖಿಯನ್ನು ಪ್ರಶ್ನಿಸುತ್ತಾಳೆ. பனித்தலை வீழ நின் வாசல் கடைப்பற்றி சினத்தினால் திணிலங்கை கோமானை செத்த மனத்துக்கினியானை பாடவும் ನೀ ವಾಯ್ ತಿರವಾಯ್. ಮುಂಜಾನೆಯ ಮಳೆ ಹನಿಯು ತಲೆಯ ಮೇಲೆ ಬೀಳುತ್ತಿದ್ದರೂ ಕೆಳಗೆ ಬಿದ್ದಿರುವ ಹಾಲಿನ ಕೆಸರಲ್ಲಿ ನೆಂದು ಹೋದ ನಾವು ನಿನ್ನ ಬಾಗಿಲಿನಲ್ಲಿ ನಿಂತು ಈ ಚಳಿಯನ್ನು ಸಹಿಸಿಕೊಂಡು ಕೋಪ ಮತ್ತು ಲಜ್ಜೆಯಿಂದ ಶ್ರೀಕೃಷ್ಣನ ನಾಮ ಹಾಡುವುದನ್ನು ನಿಲ್ಲಿಸಿ ನಿನ್ನ ಮನಸ್ಸಿಗೆ ಪ್ರಿಯವಾದ ರಮಣೀಯವಾದ ಲಂಕಾಧಿಪತಿ ರಾವಣನನ್ನು ಕೊಂದ ರಾಮೋ ರಮಯಿತಂ ವರಹ ಎನಿಸಿದ ಶ್ರೀರಾಮನ ನಾಮವನ್ನು ಹಾಡಿದರೂ ನೀನು ಬಾಯಿ ತೆರೆಯದೆ ಒಳಗಿರುವುದು ಸರಿಯೇ ಎನ್ನುತ್ತಿದ್ದಾಳೆ ಗೋದಾದೇವಿ. ಮನತ್ತಕ್ಕೆ ಇನಿಯಾನೈ ಎನ್ನುವ ಒಂದು ಶ್ರೀರಾಮನೊಂದಿಗೆ ಭಗವಂತನನ್ನು ಸಂಬೋಧಿಸುತ್ತಿದ್ದಾಳೆ ಗೋದೆ. ಕರ್ಪಾರ್ ರಾಮಪಿರಾನೈ ಅಲ್ಲಾಲ್ ಮತ್ತುಂ ಕರ್ಪರೋ ಎಂದು ಕೊಂಡಾಡಿದ್ದಾರೆ ಆಳ್ವಾರ್. ಹಾಗೆಯೇ ಮನಸ್ಸಿಗೆ ಆಹ್ಲಾದಕರನಾದ ಶ್ರೀರಾಮನಾಮವನ್ನು ಹಾಡಿದ ನಂತರವೂ ನೀ ಬಾಯಿ ತೆರೆಯದೆ ಈ ರೀತಿ ಮಲಗಿರುವುದು ಸರಿಯೇ
ಇನಿತ್ತಾನ್ ಎಳುಂದಿರಾಯ್ ಈದೆನ್ನ ಪೇರುರಕ್ಕಂ. ಈಗಲಾದರೂ ಎದ್ದೇಳು, ಇಷ್ಟು ದೊಡ್ಡ ನಿದ್ದೆಯು ಸರಿಯಲ್ಲ. ಅನೈತಿಲ್ಲತ್ತಾரும் ಅರಿಂದೇಲೋರ್. ನೀನು ಬಂದಿಲ್ಲ ಎಂಬ ವಿಷಯ ಈಗಾಗಲೇ ಎಲ್ಲರಿಗೂ ತಿಳಿದು ಹೋಗಿದೆ ಎನ್ನುತ್ತಿದ್ದಾಳೆ. ಒಳಗೆ ಮಲಗಿರುವ ಗೋಪಿಕೆ ಒಬ್ಬಳೇ ಏಕಾಂತದಲ್ಲಿ ಕೃಷ್ಣಾನುಭವವನ್ನು ಮಾಡುತ್ತಿದ್ದಾಳೆ ಎಂಬ ಭಾವದೊಂದಿಗೆ ಆಂಡಾಳ್, ನೀನು ಹೀಗೆ ಏಕಾಂತದಲ್ಲಿ ಒಬ್ಬಳೇ ಕೃಷ್ಣಾನುಭವವನ್ನು ಮಾಡುವುದು ತರವೇ? ನೀ ಹೀಗೆ ಇನ್ನೂ ಮಲಗಿ ಏಕಾಂತಾನುಭವ ಮಾಡುತ್ತಿರುವೆ ಎನ್ನುವ ವಿಷಯ ಊರಿಗೆ ತಿಳಿದಾಗಿದೆ. ಅನೆತ್ತಿಲ್ಲತ್ತಾரும் ಅರಿಂದು. ಹಾಗಾಗಿ ಇನ್ನು ನೀ ತಡಮಾಡದೆ ಎದ್ದು ಬಾ ಎಂದು ಹೇಳುತ್ತಾಳೆ. ಆದರೆ ಒಳಗೆ ಮಲಗಿರುವ ಗೋಪಿಕೆಗೆ ಅಂತಹ ಯಾವ ಭಾವವೂ ಇಲ್ಲ. ಅವಳಿಗೆ ಏಕಾಂತದಲ್ಲಿ ಕೃಷ್ಣಾನುಭವ ಮಾಡುವ ಯಾವ ಇಚ್ಛೆಯೂ ಇಲ್ಲ. ಎಲ್ಲ ಗೋಪಿಯರೊಡಗೂಡಿ ತಾನೂ ಕೃಷ್ಣಾನುಭವ ಮಾಡಬೇಕೆಂಬುದೇ ಅವಳ ಬಯಕೆ. ಈ ಸನ್ನಿವೇಶಕ್ಕೆ ಸರಿಯಾಗಿ ತಿರುಕ್ಕೋಟಿಯೂರಿನಲ್ಲಿ ನಡೆದ ಒಂದು ಸನ್ನಿವೇಶಕ್ಕೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತೊಂದನ್ನು ಶ್ರೀ ಪೆರಿಯವಾಚಾನ್ ಪಿಳ್ಳೆಯವರ ಮೂವಾಯರಪ್ಪಡಿ ವ್ಯಾಖ್ಯಾನದಲ್ಲಿ ಕಾಣಬಹುದು. ಎಂಬೆರುಮಾನಾರ್ ತಿರುವವದರಿತ್ತಾ ಪೋಲೆ ಕಾಣುಂ ಇಪ್ಪೆಣ್ ಪಿಳ್ಳೆಯುಂ ಎಂದು ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ ಈ ಗೋಪಿಕೆಯನ್ನು ಆಚಾರ್ಯ ಶ್ರೀ ರಾಮಾನುಜರಿಗೆ ಹೋಲಿಸಿ ಹೇಳುತ್ತಾರೆ. ಮತ್ತು ತಿರುಕ್ಕೋಟಿಯೂರಿನಲ್ಲಿ ನಡೆದ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖಿಸಿ ತೋರಿಸಿದ್ದಾರೆ. ತಿರುಕ್ಕೋಟಿಯೂರ್ ನಂಬಿ ಎನ್ನುವವರು ಆಚಾರ್ಯ ಶ್ರೀ ರಾಮಾನುಜರಿಗೆ ದೊರೆತ ಪಂಚ ಆಚಾರ್ಯರಲ್ಲಿ ಒಬ್ಬರಷ್ಟೇ. ಇವರು ಭಗವಂತನನ್ನು ಅನುಭವಿಸಲು ಯೋಗ್ಯತೆ ಇರುವಂಥವರು ಸಿಗುವುದು ಅತಿ ವಿರಳ ಎನ್ನುವ ಭಾವದೊಂದಿಗೆ ತಾವು ಕಲಿತು ಅರ್ಥೈಸಿಕೊಂಡ ಭಗವಂತನ ಕುರಿತಾದ ಅದೆಷ್ಟೋ ಅರ್ಥವಿಶೇಷಗಳನ್ನು ಯಾರಿಗೂ ತಿಳಿಸದೆ ತಮ್ಮ ಹೃದಯದೊಳಗೆ ಬಚ್ಚಿಟ್ಟುಕೊಂಡಿದ್ದರಂತೆ. ಆದರೆ ಆಚಾರ್ಯ ಶ್ರೀ ರಾಮಾನುಜರು ಹಾಗಲ್ಲ. ಬಹು ಕಷ್ಟಪಟ್ಟು ಇವರಿಂದ ಈ ಅರ್ಥಗಳನ್ನೆಲ್ಲ ಕೇಳಿ ತಿಳಿದು ಗ್ರಹಿಸಿಕೊಂಡ ಆಚಾರ್ಯ ಶ್ರೀ ರಾಮಾನುಜರು ಭಗವಂತನ ಕುರಿತು ತಿಳಿದುಕೊಳ್ಳುವ ಆಸಕ್ತಿ ಹಾಗೂ ಆಸೆಯೇ ಯೋಗ್ಯತೆ ಎನಿಸಿಕೊಳ್ಳುವುದು. ಅವನನ್ನು ಅರಿಯಲು ಇದಕ್ಕಿಂತ ಬೇರೆ ಯಾವ ಯೋಗ್ಯತೆಯೂ ಬೇಕಿಲ್ಲ ಎಂದು ಆಶೆಯುಡೆಯೋರೆಲ್ಲ ಬಾರೀರ್ ಎಂದು ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ಹೇಳಿರುವಂತೆ ಅತ್ಯಂತ ಭೋಗ್ಯ ಫಲಾಮೃತವಾದ ಭಗವಂತನನ್ನು ನಾನೊಬ್ಬನೇ ಅನುಭವಿಸಿದರೆ ಏನು ಚೆನ್ನ ಎಂದು ಕಾರೈ ಕರುಣೆ ರಾಮಾನುಜ ಎನ್ನುವಂತೆ ಕಾರುಣ್ಯದ ಸಾಕಾರ ಮೂರ್ತಿಯಾದ ಅವರು ಆಸೆ ಇರುವವರೆಲ್ಲ ಬನ್ನಿ ಎಂದು ಕೂಗಿ ಕರೆದು ತಾವು ಕೇಳಿ ತಿಳಿದು ಗ್ರಹಿಸಿದ ಭಗವಂತನ ಕುರಿತಾದ ಅಷ್ಟೂ ವಿಷಯಗಳನ್ನು ಅವನ ಕುರಿತು ಆಸೆ, ಪ್ರೀತಿ, ಆಸಕ್ತಿ ಇರುವ ಅಷ್ಟೂ ಶ್ರೀವೈಷ್ಣವರಿಗೆ ಉಪದೇಶಿಸಿದರು. ಅಂತೆಯೇ ಈ ಗೋಪಿಕೆಯೂ ಸಹ ಆಚಾರ್ಯ ಶ್ರೀ ರಾಮಾನುಜರಂತೆ ತಾನು ಒಬ್ಬಳೇ ಕೃಷ್ಣಾನುಭವವನ್ನು ಮಾಡಿದರೆ ಏನು ಚೆನ್ನ, ಕೂಡಿಯಿருந்து ಕುಳಿರಿಂದೇಲೋರ್ ಎಂಬಾವಾಯ್ ಎನ್ನುವಂತೆ ಅವನಿಗೆ ಅತ್ಯಂತ ಪ್ರೀತಿಪಾತ್ರರಾದ ಪರಮ ಭಾಗವತೋತ್ತಮೆಯರಾದ ಈ ಗೋಪಿಯರೊಂದಿಗೆ ಕೂಡಿ ಮಾಡಿದರಷ್ಟೇ ಆ ಭಗವಂತನು ಸಂತುಷ್ಟನಾಗುವನು ಎನ್ನುವ ಭಾವವನ್ನು ಹೊಂದಿದ ಗೋಪಿಕೆಯಾಗಿರುತ್ತಾಳೆ. ಹಾಗಾಗಿಯೇ ಎಂಬೆರುಮಾನಾರ್ ತಿರುವವದರಿತ್ತಾ ಪೋಲೆ ಕಾಣುಂ ಇಪ್ಪೆಣ್ ಪಿಳ್ಳೆಯುಂ. ಎಂಬೆರುಮಾನಾರ್ ತಿರುವವದರಿಸಿದಂತೆ ಈ ಹೆಣ್ಣು ಮಗಳು ಈ ಗೋಕುಲದಲ್ಲಿ ಅವತರಿಸಿದ್ದಾಳೆ ಎಂದು ಅವಳ ವಿಶಿಷ್ಟ ಗುಣದ ಗುಣಗಾನ ಮಾಡುತ್ತಾ ಅತ್ಯಂತ ಭಾವಪೂರ್ಣರಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ ಶ್ರೀ ಪೆರಿಯವಾಚಾನ್ ಪಿಳ್ಳೈ ತಮ್ಮ ಮೂವಾಯರಪ್ಪಡಿ ವ್ಯಾಖ್ಯಾನದಲ್ಲಿ. ಇದರಿಂದ ನಾವು ಭಗವಂತನನ್ನು ಎಂದಿಗೂ ಏಕಾಂತದಲ್ಲಿ ಅನುಭವಿಸಕೂಡದು ಮತ್ತು ಹೇಗೆ ಗೋದೆಯು ಗೋಪಿಯರೊಡಗೂಡಿ ಭಗವಂತನನ್ನು ಆಶ್ರಯಿಸ ಹೊರಟಿದ್ದಾಳೋ ನಾವು ಅವಳ ಮಾರ್ಗವನ್ನೇ ಅನುಸರಿಸಿ ಎಲ್ಲರೊಡಗೂಡಿ ಭಗವಂತನನ್ನು ಆಶ್ರಯಿಸುವುದೇ ಈ ಆತ್ಮಕ್ಕೆ ಕ್ಷೇಮ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಅಲ್ಲವೇ? ಕಥೆಯನ್ನು ಮುಂದುವರಿಸುತ್ತಾ ಹೀಗೆ ಯೋಚಿಸುತ್ತಾ ಮಲಗಿದ್ದ ಗೋಪಿಕೆಗೆ ಯಾವಾಗ ಗೋದೆಯು ನೀನು ಏಕಾಂತದಲ್ಲಿ ಕೃಷ್ಣಾನುಭವ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದಾಗ ತಾನು ಇನ್ನು ಮಲಗಿದ್ದರೆ ಇವರೆಲ್ಲ ತನ್ನನ್ನು ತಪ್ಪಾಗಿ ಭಾವಿಸುತ್ತಾರೆ ಎಂದು ಅರಿತ ಗೋಪಿಕೆ ತಡಮಾಡದೆ ತಕ್ಷಣವೇ ಎದ್ದು ಬಂದು ಇವರೊಳಗೂಡುತ್ತಾಳೆ. கூபத்தில் விழும் குளவியுடன் குதித்து அவ்வாபத்தை நீக்கும் அந்த அன்னை போல் பாபத்தால் யான் பிறப்பேனேலும் இனி எந்த ಯತಿರಾಜನ್ ತಾನ್ ಪಿರಕ್ಕುಂ ಎನ್ನೈ ಒಯ್ಪದಾ ಎಂದು ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ಜಗದಾಚಾರ್ಯರಾದ ರಾಮಾನುಜರ ಹೃದಯ ವೈಶಾಲ್ಯತೆಯನ್ನು ವರ್ಣಿಸಿರುವ ಆರ್ತಿ ಪ್ರಬಂಧನ ಸಾಲುಗಳನ್ನು ನೆನಪಿಸುತ್ತದೆ ಈ ಪಾಶುರ. ಹೇಗೆ ಹಾಲು ತುಂಬಿದ ಎಮ್ಮೆಗಳು ತನ್ನ ಕರುಗಳಿಗೆ
ಹಾಲುಣಿಸಬೇಕೆಂದು ಭಾವೋದ್ವೇಗದಿಂದ ಹಾಲನ್ನು ಸುರಿಸುತ್ತಿವೆಯೋ ಹಾಗೆಯೇ ಆಚಾರ್ಯ ಶ್ರೀ ರಾಮಾನುಜರು ಈ ಪಾಪಕೂಪದಲ್ಲಿ ಬಿದ್ದು ನರಳುತ್ತಿರುವ ತನ್ನ ಮಕ್ಕಳಾದ ಜೀವಾತ್ಮರಾದ ನಮ್ಮನ್ನು ಕಾಪಾಡಲೆಂದೇ ಶ್ರೀವೈಕುಂಠದಿಂದ ಈ ಪಾಪಕೂಪದಲ್ಲಿ ತಾನೂ ಧುಮುಕಿದರು. ಸಂಸಾರದ ಬೇಗುದಿಯಲ್ಲಿ ನರಳುತ್ತಿರುವ ನಮ್ಮೆಲ್ಲರಿಗೂ ಭಗವಂತನ ಕೃಪಾಕಟಾಕ್ಷವೆಂಬ ಹಾಲನ್ನು ಉಣಿಸಿ ಈ ಬದುಕನ್ನು ಅಮೃತಮಯವನ್ನಾಗಿಸಿದರು. ಹಾಗಾಗಿಯೇ ಅವರು ನಮ್ಮ ಶ್ರೀ ಸಂಪ್ರದಾಯದ ನರ್ಚೆಲ್ವನ್ ಆದರು. ನರ್ಚೆಲ್ವಂ ತಂಗಾಯ್ ಎನ್ನುವ ಮಾತು ಕೋಯಿಲ್ ಅಣ್ಣರೇ ಎಂದು ಸಂಬೋಧಿಸಿ ರಾಮಾನುಜರನ್ನು ಅಣ್ಣನಾಗಿ ಸ್ವೀಕರಿಸಿದ ಆಂಡಾಳನ್ನೇ ಸೂಚಿಸುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಅಂತಹ ಜಗನ್ಮಾತೆಯ ಸಹೋದರರಾದ ಜಗದಾಚಾರ್ಯ ಶ್ರೀ ರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ನಮಗೆ ಭಗವಂತನನ್ನು ಸೇರಲು ಮಾರ್ಗೋಪಾಯವನ್ನು ತೋರಲು ಅವತರಿಸಿದವರೇ ನಮ್ಮ ಪೂರ್ವಾಚಾರ್ಯರುಗಳು. ಇಂಥ ಕಾರುಣ್ಯದ ಸಾಕಾರ ಮೂರ್ತಿಗಳಾದ ನಮ್ಮ ಪೂರ್ವಾಚಾರ್ಯರುಗಳು ಅನುಗ್ರಹಿಸಿದ ಶ್ರೀ ನುಡಿಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಧನ್ಯರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ. ಶ್ರೀಮತೆ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ. ಮಂಗಳಾಶಾಸನಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.